ನನಗೆ ತುಂಬಾ ನಿರಾಸೆ ಆಯ್ತು. ನಮ್ಮ ಮನೇಲೆ ಕುಕ್ಕಿದ್ದಾರೆ, ಕೈ ಮುಗಿತೀನಿ. ನೀವ್ ಯಾರು ಮಾಡಿದ್ರು ತಿನ್ನಲ್ಲ. ಪಾಪ ನಂದನ್ನ ನನಗೇನೋ ನಮ್ಮನೆಗೆ ಯಾರು ಬಂದಿದ್ದಾರೆ ಅಂತ ಅನಿಸ್ಲಿಲ್ಲ. ಹೊಸ ಪಾತ್ರೆ ತಂದೆ, ಹಿಂಗ್ ಕಲ್ಸೋದು ಅಷ್ಟೇ. ಚಿಕ್ಕ ಮಕ್ಕಳಾಗಿ ಹುಟ್ಟಬಾರ್ದು ಮ್ಯಾಮ್. ತುಂಬಾ ಚೆನ್ನಾಗಿದೆ ಬಿರಿಯಾನಿ, ತುಂಬಾ ಚೆನ್ನಾಗಿದೆ. ನನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಕಾರಣಾಂತರಗಳಿಂದ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ನೀರುಷಾ ಗೌಡ. ಆಕ್ಚುಲಿ ನಾನು ಇವತ್ತು ಯಾಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಅ ವೆರಿ ಸ್ಪೆಷಲ್ ಬ್ಲಾಗ್. ಯಾವಾಗ್ಲೂ ನೀವು ಹೇಳ್ತಾ ಇದ್ದೀನಿ ನಿಮ್ ಕೋ ಸ್ಟಾರ್ಸ್ ಒಟ್ಟಿಗೆ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನನ್ ಕೋ ಸ್ಟಾರ್ಸ್ ಒಟ್ಟಿಗೆ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ. ಅಂಡ್ ಇವತ್ ಬರ್ತಿಲ್ಲ, ಅವರು ನಾಳೆ ಬರ್ತಾ ಇದಾರೆ. ಸೊ ಅವ್ರನ್ನ ನಾನು ಎಲ್ಲಿ ಮೀಟ್ ಮಾಡ್ತೀನಿ, ಎಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಿಮಗ್ ನಾನು ತೋರ್ಸ್ಕೊಡ್ತೀನಿ. ನಾನು ಇವಾಗ ಶಾಪಿಂಗ್ ಹೋಗ್ತಾ ಇರೋದು ಸ್ವಲ್ಪ ಹೋಮ್ಲಿ ಥಿಂಗ್ಸ್ ನ ತಗೊಂಡ್ ಬರೋದಕ್ಕೆ. ಏನಕ್ಕೆ ಇದೆಲ್ಲ ತಗೊಂಡ್ ಬರ್ತೀನಿ ಅಂತ ನಿಮ್ಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಕಮ್ ಲೆಟ್ಸ್ ಗೋ. ನಾವು ಡಿ ಮಾರ್ಟ್ ಬಂದಿದ್ದೀವಿ. ಏನಕ್ಕೆ ಅಂದ್ರೆ ಇಷ್ಟ ಐಟಮ್ ತಗೋಬೇಕು. ನಾಳೆ ಏನೋ ಒಂದು ಕುಕ್ ಮಾಡಬೇಕು. ಆ ಕುಕ್ಕಿಂಗ್ ಗೆ ಇವಾಗ ಶಾಪಿಂಗ್ ಬಂದಿದ್ದೀವಿ. ಸೊ ಏನೇನೆಲ್ಲ ಶಾಪ್ ಮಾಡ್ತಿದ್ದೀವಿ ನೋಡೋಣ. ನಾವೇನ್ ಕುಕ್ ಮಾಡ್ತೀವಿ ನಾಳೆ ಅನ್ನೋದನ್ನ ನೀವು ಗೆಸ್ ಮಾಡ್ಬೇಕು. ಅಷ್ಟು ಶಾಪಿಂಗ್ ಮಾಡಿದೀವಿ, ಇನ್ನೊಂದಷ್ಟು ಶಾಪಿಂಗ್ ಮಾಡಬೇಕು. ನನ್ಗೆ ಮರೀನಾ ಮ್ಯಾಮ್ ಅಂದ್ರೆ ದೇವಿಯಾನಿ ಅಮ್ಮ ಒಂದಷ್ಟು ಲಿಸ್ಟ್ ಕಳ್ಸಿದ್ದಾರೆ, ದೊಡ್ಡ ಲಿಸ್ಟ್. ಅದು ಅಷ್ಟು ದೊಡ್ಡ ಲಿಸ್ಟ್ ಇದೆ. ಇದ್ರಲ್ಲಿ ಒಂದು 5-6 ಐಟಮ್ ತಗೊಂಡಿದ್ದೀನಿ ಅಷ್ಟೇ. ಇನ್ ಮಿಕ್ಕಿತ್ತಲ್ಲ ನನ್ಗೆ ಅದ್ ಬೇಕು, ನನ್ಗೆ ಇದ್ಬೇಕು ಅಂತಾನೆ ತಗೊಂಡಿದ್ದಾಗಿದೆ. ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗಿ ಅಲ್ಲಿ ಶಾಪ್ ಮಾಡೋಣ. ಒಟ್ಟಲ್ಲಿ ನಾಳೆ ಒಂದು ಸೂಪರ್ ಡಿಲಿಷಿಯಸ್ ಡಿಶ್ ಬೇಕು. ಆಕ್ಚುಲಿ ನಾವ್ ಏನ್ ಅನ್ಕೊಂಡ್ವೋ ಅದನ್ನ ಬಿಟ್ಟು ಬೇರೆ ಎಲ್ಲ ತಗೊಂಡಿದೀವಿ. ಶಾಪಿಂಗ್ ಅಂತ ಬಂದಾಗ ಜನಗಳು ರೆಕಗ್ನೈಸ್ ಮಾಡಿ ಮಾತಾಡ್ಸಕ್ ಇಟ್ಸ್ ಕ್ವೈಟ್ ಕಾಮನ್. ಖುಷಿ ಆಗುತ್ತೆ ಮಾತಾಡ್ಸಿದಾಗ. ಬಟ್ ಅವ್ರು ಹೇಳಿದ ಸೀರಿಯಲ್ ಹೆಸರುಗಳು ತುಂಬಾ ಚೆನ್ನಾಗಿತ್ತು. ಒಬ್ರು ಮೇಡಮ್ ನೀವು ನಿನ್ನ ನನ್ನ ಸೀರಿಯಲ್ ಅಲ್ವಾ ಅಂತ ಅಂದ್ರು. ಒಬ್ರು ಆಸೆ ಸೀರಿಯಲ್ ಅಲ್ವಾ ಅಂದ್ರು, ಇನ್ನೊಬ್ರು ಪಾರೋ ಸೀರಿಯಲ್ ಅಲ್ವಾ. ಬಟ್ ಹೆಸರು ನೀಟಾಗಿ ಭೂಮಿ ಅಂತಾನೆ ಹೇಳ್ತಾರೆ. ಸೊ ಈ ತರ ಹೇಳ್ತಾ ಇದ್ದೀನಿ. ಕುಟಿ ಗಾರ್ಡನ್ ಆಗ್ಬಿಟ್ಟಿದೆ. ಸೊ ಇವಾಗ ಬ್ಯಾಕ್ ಟು ಮನೆಗೆ ಹೋಗಿ ಇದನ್ನೆಲ್ಲ ವಾಪಸ್ ಮನೆಗೆ ಟಂಪ್ ಮಾಡಿ ಫ್ರಿಜ್ಜಲ್ಲಿರೋ ಐಟಮ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಅದಾದ್ಮೇಲೆ ಒಂದು ಕುಟಿ ಶಾಪಿಂಗ್ ಇದೆ. ಕುಟಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ತಾಚಿ ನಾಳೆ ಬೆಳಗ್ಗೆ ನಿಮ್ಮನ್ನೆಲ್ಲ ನೋಡೋಣ. ಸ್ಟೇ ಟ್ಯೂನ್. ಹಾಯ್, ಗುಡ್ ಮಾರ್ನಿಂಗ್. ನಾನು ಹೇಳ್ದಾಗೆ ನನ್ನ ಕೋ ಆರ್ಟಿಸ್ಟ್ ಎಲ್ಲ ಆನ್ ದ ವೇ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾರೆ. ಈಗ ಅಡ್ಗೆ ಮಾಡೋದಕ್ಕೆಲ್ಲ ಸಿದ್ಧತೆ ಬೇಕಲ್ಲ. ನೋಡಿ ಮನೆ ಚಿಕ್ಕ ಮಾರ್ಕೆಟ್ ಆಗೋಗಿದೆ. ಇದು ಹೆಲ್ಪ್ ಮಾಡೋದಕ್ಕೆ ಚೇತು ಇಸ್ ಹಿಯರ್. ಕುಕಿಂಗ್ ಅಂತ ಯಾರೋ ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ. ಸೀರಿಯಲ್ ಅಲ್ಲಿ ನೀವು ಅವ್ರನ್ನ ನೋಡಿದ್ರೆ ಈ ಬೇಡ ಭೂಮಿ ಅವ್ರನ್ನ ನಂಬೇಡ ಅಂತ ಹೇಳ್ತಾ ಇರ್ತೀರಾ. ಬಟ್ ಆಫ್ ಸ್ಕ್ರೀನ್ ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್. ಭಯ ಆಯ್ತು ರೇಣುಕಾ, ಇವಳು ನನ್ಗೆ ಇನ್ನೊಬ್ಳು ಬಾಳಿರ್ಲಿ ಮಾಡಕ್ಕೆ ಅಂತ ಬಂದಿದ್ದಾಳೆ. ಪಾಪ ನಾನು ಶೂಟಿಂಗ್ ಹೋದಾಗ ನನ್ನ ರೂಮು ನನ್ನ ಥಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ. ಇವಳೆ ಕಾರ್ ಇಳಿತಾ ಇದ್ದಾರೆ. ನಾನು ಯಾಕೆ ಅವ್ರನ್ನ ಎದುರಿಸಬಾರ್ದು, ಹೆಂಗೆ ಎದುರ್ಕೋತಾರ ನೋಡೋಣ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. Hello. Hi. Was I wrong? Yes, as a chef. Cooking. I love cooking. Yes, our speciality. ಅವ್ರು ಯಾವಾಗೂ ಸೆಟ್ಟಿಗೆ ನಾನು ಯಾವ್ದೋ ಲಾಸ್ಟ್ ವಿಡಿಯೋ ಯಾವ್ದ್ರಲ್ಲೋ ಹೇಳಿದ್ದೆ. ಶೀಸ್ ಲೈಕ್ ಅನ್ನಪೂರ್ಣೇಶ್ವರಿ ಅಂತ. ಹೊಟ್ಟೆ ಅಷ್ಟಿದ ತಕ್ಷಣ ನಾವ್ ಇವ್ರ ಹತ್ರ ಹೋಗ್ತಾ ಇದ್ವಿ. ಅಂಡ್ ಟುಡೇ ಶಿ ಕೇಮ್ ಟು ಮೈ ಹೌಸ್ ಅಂಡ್ ಶೀಸ್ ಕುಕಿಂಗ್ ಡಿಲಿಷಿಯಸ್ ಬಿರಿಯಾನಿ ಅಂಡ್ ಚಿಕನ್ ಫ್ರೈ. ಹೇಗ್ ಮಾಡ್ತಾರೆ ನೋಡ. ಅವರು ಮಾಸ್ಟರ್ ಚೆಫ್, ನಾನು ಅಸಿಸ್ಟೆಂಟ್ ಚೆಫ್. ಅಭಿ ಮಜಾ ಆಯೇಗಾ ನಾ ಬಿಡು. ನಮ್ಮ ಮೇನ್ ಶೆಫ್ ನನ್ಗೆ ಕೆಲಸ ಕೊಟ್ಟಿದ್ದಾರೆ. ಆಯ್ತು, ಆಮೇಲೆ ಇದನ್ನ ಕಾಯಿ ತುರಿದು ಕಾಯಿ ಹಾಲು ತೆಗಿಬೇಕು ಅಂತ ಹೇಳಿದರೆ.
Tell hi to my subscribers, mummy. ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪದ್ಮಾ ಮಧುಕುಮಾರ್ ಅಂತ. ಬಿರಿಯಾನಿ ಹಿಂಗೆ ಇದ್ರು ನಿಂಗೂ ಕೊಡ್ತಾರೆ. ಬಿರಿಯಾನಿ ಫಸ್ಟ್ ಆಫ್ ಆಲ್ ನಾನು ತಿನ್ನೋದಿಲ್ಲ, ಇವ್ರು ಮಾಡ್ತಾರೆ ಅಂದ್ರೆ ಮಾತ್ರ ತಿಂತೀನಿ, ಇಲ್ಲಾಂದ್ರೆ ನೀವ್ ಯಾರು ಮಾಡಿದ್ರು ತಿನ್ನಲ್ಲ. ಆಕ್ಚುಲಿ ಸೊ ನಿರೀಶಾ ಮಮ್ಮಿ ಮತ್ತೆ ನನ್ನಲ್ಲಿ ಸುಮಾರು ಗುಣಗಳು ಹೋಲುತ್ತೆ. ಇಬ್ರು ಅವರು ಸೀರಿಯಲ್ ವಿಲನ್ ಆದ್ರೆ ರಿಯಲ್ ಎಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ ಅಂದ್ರೆ ನನ್ನ ಅಂದ್ರೆ ಓದಿ ಅಂದ್ರೆ ಓಡಿ ಆ ತರ ಬೆಳೆಸಿದ್ದಾರೆ ನನ್ನ. ಅಷ್ಟು ಸ್ಟ್ರಿಕ್ಟ್ ನಮ್ಮಮ್ಮ. ನಿರೀಶಾ ಮನೇಲಿ ಕುಕ್ ಮಾಡ್ತಾಳ. ದೋಸೆ ಮಾಡಕ್ ಹೋಗ್ತಾಳೆ, ಇಡ್ಲಿ ಆಗ್ಬಿಡುತ್ತೆ, ಆಮ್ಲೆಟ್ ಮಾಡಕ್ ಹೋಗ್ತಾಳೆ, ಹೆಲ್ಮೆಟ್ ಆಗ್ಬಿಡುತ್ತೆ, ಚಿಕನ್ ಮಾಡಕ್ ಹೋಗ್ತಾಳೆ, ಮಟನ್ ಆಗ್ಬಿಡುತ್ತೆ. ಅಡಿಗೆ ಮಾಡೋದ್ರಲ್ಲಿ ಮಾತ್ರ ಸೂಪರ್, ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಅದ್ರಲ್ಲೂ ನಾನ್ ವೆಜ್ ಅಂತೂ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಎಲ್ಲಾನು ಮಾಡ್ತಾಳೆ ಬಟ್ ಎಲ್ಲಾನು ಮಾಡಕ್ ಮೈ ಬಕ್ಕಲ್ಲ. ತಂದಿಲ್ಲ ಶೂಟಿಂಗ್ ಏನು ತಂದಿಲ್ಲ ಅವಳು, ಎಲ್ಲೋ ಅಪರೂಪಕ್ಕೆ ಒಂದಿನ ವಾಂಗಿಬಾತ್ ಒಂದಿನ ಏನೋ, ಬಟ್ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು ಅಂತ ಹೇಳಿದೆ. ಆಮೇಲೆ ಏನ್ ಗೊತ್ತಾ ಮ್ಯಾಮ್, ನಾನು ಅಡ್ಗೆ ಕಲ್ತಿರೋದು ಯೂಟ್ಯೂಬ್ ನೋಡ್ಕೊಂಡು ಅಥವಾ ಯಾರೋ ಹೇಳ್ಕೊಡಲ್ಲ, ನನ್ನ ಅಜ್ಜಿಯಿಂದ ನಾನು ಕಲ್ತಿದ್ದೀನಿ. ಪ್ರತಿ ಒಂದ್ ಕೆಲಸ ಕಲ್ತಿದ್ದು ನಮ್ಮ ಅಮ್ಮನಿಂದ, ನಾನೇನು ಹೇಳ್ಕೊಟ್ಟಿಲ್ಲ. ಇದು ಮುಗ್ಸಾಯ್ತು. ಆಕ್ಟ್ ಮಾಡೋದೇ ಸುಲಭ ಅನ್ಸುತ್ತಪ್ಪ. ಏನ್ ಗೊತ್ತಾ, ಅಡಿಗೆ ಮಾಡೋದ್ ಈಸಿ, ಅಡಿಗೆ ಹೆಲ್ಪ್ ಮಾಡೋದಿದೆಯಲ್ಲ ಅದೇ ಕಷ್ಟ. ಅದೇ ಕಷ್ಟ. ಏನಂತೀರ ಬರೀನವ ಆಕ್ಚುಲಿ ನಾವು ಬರೀ ಸೀನ್ ಪೇಪರ್ ನಿಂತ್ಕೊಂಡು ನಿಂತ್ಕೊಂಡು ಬರೋದಷ್ಟೇ ಅಲ್ಲ, ಕೆಲ್ಸಾನು ಮಾಡ್ತೀವಿ, ಮನೇನೂ ನೋಡ್ಕೊತೀವಿ. ಇವಾಗ ನಾನು ಕಬಾಬ್ಗೆ ಶೂಟಿಂಗ್ ಅಲ್ಲಿ ನನ್ನ ಸೀನ್ ಅದನ್ನ ಎಲ್ಲರೂ ರೇಗಿಸ್ತಾರೆ, ಏನ್ ಮಾಡ್ದೆ ನೀನು ಅಂತ. ನಮ್ ಸೀನ್ ಅದೇ ಹೇಗೆ, ಏನ್ ಮಾಡೋದು. ಮರಿನವ ನಮ್ ಕಣ್ಣಿದ್ ಕಚ್ಬಿಟ್ಟು ಹಿಂಗಾಗ್ಬಿಟ್ಟಿತ್ತು. ಬೆಳಿಗ್ಗೆ ಕೇಳಿ ನಮ್ಮಮ್ಮ ಕಣ್ಣೆಲ್ಲೇ ಅಂತ ಕೇಳ್ಬಿಟ್ರು. ಕಬಾಬ್ ತಿಂದವ್ರು ಆಹಾ ಹೋ ಬೇಕು. ತುಂಬಾ ಇಷ್ಟ. ಅಮ್ಮ ಹೇಗ್ ಸರ್ಪ್ರೈಸ್ ಆಗ್ತಾರೆ ನೋಡ. ಅಮ್ಮಂಗೆ ಗೊತ್ತಿಲ್ಲ ಸಿಂಧು ಬರ್ತಾ ಇರೋದು. ನಂಗೆ ಸಿಂಧು ನೋಡಿ ಯಾಕೆ ತುಂಬಾ ಖುಷಿ ಆಗುತ್ತೆ ಹೇಳಿ ನೋಡೋಣ. ಒನ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅದು ಬಿಟ್ಟು ನನಗಿಂತ ಶಾರ್ಟ್ ಯಾರಾದ್ರೂ ಇದ್ದಾರೆ ಈ ತರದೆಲ್ಲ ಇದಾರೆ ಜನ ನೋಡಿ. ಶಾರ್ಟ್ ದ್ಯಾನ್ ಮೀ. ಫಸ್ಟ್ ಚಿಕನ್ ಫ್ರೈ ಮಾಡ್ಕೊಂಡ್ಬಿಡೋಣ. ಫ್ರೈಗೆ ನಾನು ಏನೇನು ಹಾಕ್ತೀನಿ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ, ಅದರ ಜೊತೆಗೆ ಒಂಚೂರು ಚಕ್ಕೆ ಮತ್ತೆ ಲವಂಗ, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಮಕ್ಕಳು ನನ್ ಗಂಡನೇ ಗಂಡ ಹಾಕೊಡ್ಲಿ ಅಂತ ಹೇಳಿ ನಾನಂತೂ ಕೇಳ್ಕೊಳಲ್ಲ. ಯಾಕೆ ಪಾಪ ನನ್ ಗಂಡ. ಅಲ್ಲ ನಿಮ್ ಗಂಡನಲ್ಲ, ನನ್ನ ಗಂಡ. ನಮ್ಮ ಅಪ್ಪನೇ ನಮ್ಮ ಅಮ್ಮಗೆ ಗಂಡ ಜನ್ಮಕ್ಕೂ ಅವರೇ ಬರ್ಲಿ ಅಂತ ಕೇಳ್ತೀನಿ. ಬರೋರು ಎಲ್ಲರೂ ಯಾರು ಬಂದಿರೋರೆಲ್ರಿಗೂ ವೆಲ್ಕಮ್ ಡ್ರಿಂಕ್ ಕೊಡೋಣ. ಈಗ ಈ ಹೆಣ್ಮಕ್ಳೆಲ್ಲ ಸೇರಿದ್ರೆ ಒಂದೇ ಎಷ್ಟು ಚೆನ್ನಾಗಿರೋ ಓಲೆ ಹಾಕಿದ್ಯಮ್ಮ, ಎಲ್ಲೇ ತಗೊಂಡೆ ಇದನ್ನ, ಅಯ್ಯೋ ಈ ಡ್ರೆಸ್ ಚೆನ್ನಾಗಿದೆ. ಶಾಕ್ ಆಯ್ತಾ? ಆಗಿರ್ಲೇಬೇಕು. ದೃಷ್ಟಿ ಆಯ್ತು. ಸೊ ದಿಸ್ ಡೇ ನಾವೆಲ್ಲರೂ ಸೇರಿ ಮರೀನಾ ಮ್ಯಾಮ್ ಆಡಳಿತದಲ್ಲಿ ಶೀಲು ಮ್ಯಾಮ್ ಕೂರ್ಸೋಣ. ಏನಂತೀರ ಮ್ಯಾಮ್? ಅವರು ಮಾಸ್ಟರ್ ಶೆಫ್, ಅಸಿಸ್ಟೆಂಟ್ ಶೆಫ್, ಅವಳಿಗೆ ಅಸಿಸ್ಟೆಂಟ್. ಹೊಸ ತರ ರಸಂ, ಕರಿಬೇವಿನ ಕಡ್ಡಿ, ಕೊತ್ತಂಬರಿ ಸೊಪ್ಪಿಂದು ಕಡ್ಡಿ, ಎಲ್ಲ ಕಡ್ಡಿಗಳನ್ನೇ ಹಾಕೋಬೇಕು. ಹಂಗಂತ ಮರದ್ಗಿರ್ದ್ ಕಡ್ಡಿ ಎಲ್ಲ ಮಾಡ್ಕೋಬೇಡಿ. ನಾನು ಹೊಸ ಪಾತ್ರೆ ತಂದೆ. ಎಂತಕ್ಕೆ? ರಸಂಗೆ ಒಗ್ಗರಣೆ ಹಾಕೋಣ ಅಂತ ಯಾರು ಉಪಯೋಗಿಸ್ಕೊತಾ ಇಲ್ಲ. ಒಂದು ನಿಂಬೆ ಹಣ್ಣಿನಲ್ಲಿ ಅರ್ಧ ನಿಂಬೆ ಹಣ್ಣಿನಷ್ಟು ಗಾತ್ರ ಹುಣಸೆ ಹಣ್ಣು ಆಯ್ತು. ಆಮೇಲೆ ಹಾಕ್ತಾ ಇದೀನಿ.
ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನಾನು ಈಗ ಬಂದೆ, ಚಿಕನ್ ನಾನೇ ಮಾಡ್ತಾ ಇದ್ದೀನಿ, ರಸಮ್ನು ನಾನೇ ಮಾಡ್ತಾ ಇದ್ದೀನಿ, ಈ ರೈಸು ನಾನೇ ಕೂಗಿಸ್ತಾ ಇದ್ದೀನಿ. ಹಿಂಗ್ ಕಲ್ಸೋದಷ್ಟೇ. ಯಾರ್ ಏನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಯಾರ್ ಕೊನೆಗೆ ಉಪ್ಪ ಹಾಕ್ಬಿಟ್ಟು ಸೌಟಲ್ಲಿ ಹಿಂಗ್ ಅಂತಾರೋ ಅವರೇ ಮಾಡ್ದಂಗೆ. ಪಾಪ ಹಸಿವಾಗ್ತಿದೆ ನಂಗೆ ಚಿಕನ್ ಸ್ಮೆಲ್ ಬಂದ ತಕ್ಷಣನೇ ಹಸುವಾಗಿ ಹೋಗುತ್ತೆ. ನೋಡಿ ಇದು ಎಣ್ಣೆ ಬಿಟ್ಕೊಂಡಿದೆ ಅಂದ್ರೆ ಚಿಕನ್ ಆಗಿದೆ, ಬೆಂದಿದೆ. ಅಲ್ವಾ ನಿಮ್ ಬೀಸ್ತೀನಿ ನೋಡೆ ಆಕ್ಚುಲಿ ಅಂತೆ ಅದಕ್ಕೆ ತೊಳೆದಿಟ್ಟಿರೋದು. ಹೇಗೆ ಮ್ಯಾಮ್ ಆಕ್ಚುಲಿ ಟೇಸ್ಟ್ ಮಾಡು. ಸಾಕು ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದು, ನಾನು ಸುಮ್ಮನೆ ಹೇಳಿದ ಹಾಕಿ. ದುರಂತ ಒಂದಿದ್ದೇನೆ. ಸಿಂಧು ಏನ್ ಚೆನ್ನಾಗ್ ಮಾಡ್ತಾಳೆ, ಅನ್ನ. ಅದು ಯಾವ್ದು ಕುಕ್ಕರ್ ಅಲ್ಲಿ ಸಿಂಧುಗೆ ಜೈ, ಸಿಂಧುಗೆ ಜೈ. ನಮ್ ಮಂಜು ನಮ್ ಸೀರಿಯಲ್ ಇಂದ ಹೊರಗೆ ಹೋಗಿದ್ದು ಕಾರಣಾಂತರದಿಂದ ಇವತ್ತು ಏನಂತೀಯ ಎಲ್ಲದಕ್ಕೂ ಬರ್ತಾಳೆ ನಮ್ಮನೆ ಎಲ್ಲಾ ಫಂಕ್ಷನ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಇದೆಲ್ಲ ಈಗ ನಾಯ್ಕಿಲ್ಲ. ಇದು ಗ್ಯಾಸ್ ಇರೋದ ಇಲ್ದಿದ್ದ? ಇನ್ನೊಂದಿದ್ಯಾ? ಎರಡಿದೆ. ಮ್ಯಾಮ್ ಅದಕ್ಕೆ ಮ್ಯಾಮ್ ಚಿಕ್ಕ ಮಕ್ಕಳಾಗಿ ಹುಟ್ಟಬಾರ್ದು ಮ್ಯಾಮ್. ಚಿಕ್ಕ ವಯಸ್ಸಿಂದನೂ ಇದೆ ಮ್ಯಾಮ್ ನನ್ನ ಮಾಡು. ಕೆಳಗಡೆ ಹೋಗು ತಗೊಂಬ, ಮೇಲ್ಗಡೆ ಡ್ರಾಯರ್ ಅಲ್ಲೆಲ್ಲ ಕೂರ್ಸ್ಬಿಟ್ಟು ಕ್ಲೀನ್ ಮಾಡೋದು ಮ್ಯಾಮ್. ಅಂದಿಸ್ಬಿಟ್ಟು ಅದನ್ನ ವರ್ಸು ಅಂತ ಕುಂಡ್ರಿಸಿವು ಅದ್ರೊಳಗೆ. ಮೊಸರು ಹಾಕಿದ್ರೆ ಬೇಗ ಬೇಯುತ್ತೆ. ಇವಾಗ ಸ್ಟವ್ ಪ್ರಾಬ್ಲಮ್. ಯಾವ್ದ್ರ ಮೇಲಾದ್ರೂ ಹಾಕೋಣ, ಈಗ ಚೆನ್ನಾಗುತ್ತೆ 100%. ನಮ್ಮೇಲೆ ಮಾತ್ರ ಹಾಕೊಳ್ಳೋದು ಬೇಡ ಅಷ್ಟೇ. ವೈಟ್ ರೈಸ್ ಮತ್ತೆ ಟೊಮೊಟೊ ರಸ ಇದೆ. ಎಷ್ಟು ಡಿಶಸ್ ಅಲ್ಲೆಲ್ಲ ಬಟ್ ಗಿರ್ಜಮ್ಮ ಪಾಪ ಕಾಯಕ್ಕಾಗಲಿಲ್ಲ, ಅವ್ರು ಊಟ ಮಾಡ್ಕೊಂಡ್ರು. ನಾವು ಕಾಯ್ತಾ ಇದೀವಿ, ಮಾಡ್ತೀವಿ. ಎಲ್ಲ ಆದ್ಮೇಲೆ ಒಂದು ಸರ್ಪ್ರೈಸ್ ಬೇರೆ ಇದೆ. ಏನ್ ಸರ್ಪ್ರೈಸ್ ಅಂತ ನಮ್ಮ ಅತ್ತೆ ನಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಲ್ವಾ? ಫಸ್ಟ್ ತಿನ್ಸಿದ್ದು ದೇವಿಯಾನಿ ಅಮ್ಮ. ನೀವೆಲ್ಲ ಬೈಕೋತೀರಾ ಪಾಪ. ನೋಡಿ ನಮ್ ದೇವಿಯಾನಿ ಅಮ್ಮ ನನಗೆ ತಿನ್ಸಿದ್ದು. ನಾವೇನೇ ಮಾಡಿದ್ರು ಈ ಅಥೆಂಟಿಕ್ ಕಬಾಬ್ ಕೊಡೋ ಮಜಾ ಇದೆಯಲ್ಲ, ಅದ್ ಯಾವ್ದ್ರಲ್ಲೂ ಸಿಗಲ್ಲ. ನನ್ನ ಯೂಟ್ಯೂಬ್ ಚಾನೆಲ್ ಇಂದ ಭೂಮಿ ಎಂತ ವರ್ಷನ್ ನೋಡ್ಬೋದು ನೀವು. ಓ ಮೈ ಗಾಡ್. ಆಕ್ಚುಲಿ ನಿರುಷಾ ಹಿಂಗೆ ಇರೋದು. ಐ ಲವ್ ಟು ಕುಕ್. ನನಗೆ ಜನ ಅಂದ್ರೆ ಇಷ್ಟ, ಅಡುಗೆ ಮಾಡೋದಕ್ಕೆ ಇಷ್ಟ, ಎಲ್ಲರೂ ಸೇರ್ಬೇಕು ಅನ್ನೋದು ಇಷ್ಟ. ನಂಗೆ ಅದೇನೋ ಒಬ್ಬೊಬ್ಳೆ ಇರಬೇಕು ಅನ್ನೋದು ಇಷ್ಟ. ಏನ್ ಚೇತು? 100%. ಎಸ್. ಪನ್ನೀರ್ ಮಾಡ್ಕೊಂಡು ಬಂದಿದ್ದಾರೆ, ಸಖತ್ತಾಗಿದೆ. ಖಾಲಿ ಆಗೋಯ್ತಾಗ್ಲಿ. ತುಂಬಾ ಚೆನ್ನಾಗಿದೆ ಬಿರಿಯಾನಿ. ಮರಿನಾ ಮ್ಯಾಮ್ ಮಾಡಿರೋದು ಸೂಪರ್ ಇದೆ. ಅಡಿಗೆ ಮಾಡಿ ಆಕ್ಚುಲಿ ಹಸಿವು, ಎಲ್ರಿಗೂ ಹಸಿವು ಆಗೋಯ್ತು. ನಾವು ಎಷ್ಟು ಹಸಿವು ಆಗಿತ್ತು ಅಂದ್ರೆ ಈ ಏಪ್ರಾನ್ ತೆಗಿಯೋಕ್ಕೂ ನನ್ನ ತಲೆಗೆ ಬರ್ಲಿಲ್ಲ. ತಿಂತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟು. ಸಿಂಧು ಬರ್ಡೇ ರೀಸೆಂಟಾಗಿ ಆಗಿದೆ. ನಾವು ಯಾವ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಗೆ ಶೂಟ್ ಇತ್ತು, ಮುಗಿಯೋಷ್ಟರಲ್ಲಿ ಲೇಟ್ ನೈಟ್ ಆಗೋಗ್ತಾ ಇತ್ತು. ಅವ್ರಿಗೆ ಗೊತ್ತಿಲ್ಲದೆ ನಾವು ನಮಗೆ ಇವತ್ತು ಸೆಲೆಬ್ರೇಷನ್ ಮಾಡಿದ್ದೀವಿ. ಅವ್ರು ಹೇಗೆ ಸರ್ಪ್ರೈಸ್ ಆಗ್ತಾರೆ ನಾವು ನೋಡೋಣ. ಸಿಂಧು ಅವ್ರ ಹಸ್ಬೆಂಡ್ ಎಂಗೇಜ್ ಆಗಿ ಇಟ್ಕೊಳಕ್ಕೆ ಹೇಳಿದ್ರು. ಇಲ್ಲಿ ಹೋದೆ ಸೆಲೆಬ್ರೇಟ್ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು.
ಐಮ್ ಸೋ ಸಾರಿ. ನಿಜ ಲೋಕೇಶ್ ಅವರು 500 ವರಹಗಳ Be more happy returns of the day. Open this and say, I don't know whether you like it or what, but I got this for you. ಸಿಂಧು ಮಹೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪದ್ಮಾ ಅವರು 500 ವರಹಗಳನ್ನು ಕೊಟ್ಟಿದ್ದಾರೆ. ಸಿಂಧು ಮಹೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶೋಭಾ ಸತೀಶ್ ಅವರು 500 ವರಹಗಳನ್ನು ಕೊಟ್ಟಿದ್ದಾರೆ. ನೆನ್ನೆ ಮಾತಾಡ್ಕೊಂಡು ಹಂಗೆ ಅವಳು ಹೇಳಿದ್ಮೇಲೆ ಗುಟ್ಟಾಗೆ ಇಟ್ಟು ಸರ್ಪ್ರೈಸ್ ಮಾತ್ರ ಗೊತ್ತಿತ್ತು. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನಮ್ಮ ಮನೇಲಿ ಏನೇನೆಲ್ಲ ಆಯಿತು ಅಂತ ನೀವು ನೋಡಿದ್ದೀರಾ. ಎಂಡ್ ಆಫ್ ದ ಡೇ ಸಿಂಧು ಬರ್ಡೇ ಹತ್ರದಲ್ಲೇ ಆಗಿತ್ತು. ವಿ ಕುಡಂಟ್ ಸೆಲೆಬ್ರೇಟ್ ಹರ್ ಬರ್ಡೇ ಬಿಕಾಸ್ ನಮ್ಮ ಸ್ಕೆಡ್ಯೂಲ್ ದಿನ ಇತ್ತು. ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ವಿ ಆರ್ ಸೋ ಸಾರಿ ಫಾರ್ ದ್ಯಾಟ್. ಇವತ್ತು ನಾವೆಲ್ಲ ಜಾಯ್ನ್ ಆಗಿ ನಾನು ಮತ್ತೆ ಮರೀನಾ ಮ್ಯಾಮ್ ಪ್ಲ್ಯಾನ್ ಮಾಡಿ ಇವತ್ತು ಕೇಕ್ ಕಟ್ ಮಾಡಿಸ್ಬೇಕು, ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ವಿ ಆಲ್ ಹ್ಯಾವ್ ಪ್ಲ್ಯಾನ್. ಅದರಲ್ಲಿ ಜಾಸ್ತಿ ನಾನು ಮತ್ತೆ ಮರೀನಾ ಮ್ಯಾಮ್ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದೀವಿ. ಸೊ ಇವಾಗ ಇವ್ರಿಗೆಲ್ಲ ಹೇಗೆ ಅನಿಸಿದೆ ನಮ್ಮ ಮನೆ ಗೆಟ್ ಟುಗೆದರ್ ವಾಟ್ ಎವರ್ ಹೇಗೆ ಅನಿಸಿದೆ ಅಂತ ಕೇಳೋಣ. ಹಿಯರ್ ಇಸ್ ಮೈ ಟೀಮ್. ಹೇಗೆ ಅನಿಸ್ತಿದೆ ಇವತ್ತಾ ನನಗೆ ತುಂಬ ನಿರಾಸೆ ಆಯಿತು. ಯಾಕೆ ಅಂತಂದರೆ ಪ್ರಥಮ ಏಕಾದಶಿ ದಿನ ಮನೆಯಲ್ಲಿ ಗೆಟ್ ಟುಗೆದರ್ ಇಟ್ಕೊಂಡ್ಬಿಟ್ಟು ನನ್ನ ಮನಸ್ಸಿಗೆ ತುಂಬ ಬೇಸರ ಕೇಳ್ಕೊಂಡೆ ನಾನು. ಶುಕ್ರವಾರ ಕಣೆ ನಿನ್ನೆ ಇಟ್ಕೋಬೇಕಾಗಿತ್ತು ಕಣೆ ಅಂತಂದರೆ ಇಲ್ಲ ಸಾಟರ್ಡೆ ಚೆನ್ನಾಗಿ ಊಟ ಎಲ್ಲ ಮಾಡಿಬಿಟ್ಟು ಸಂಡೇ ಮಲ್ಕೊಳ್ಳೋಣ ಅಂತ ಎಲ್ಲ ಹೇಳಿದ್ರು. ಆದರೆ ಆ ಸಾಟರ್ಡೇನು ಊಟ ಮಾಡೋ ಹಾಗೆ ಆಗಿಲ್ಲ. ಎನಿವೇಸ್ ಅವ್ರಿಗೆ ವೆಜ್ ಇಂದ ನಾವು ಪನ್ನೀರ್ ಅಂತೆ ಬೇಬಿ ಕಾರ್ನ್ ಅಂತ ಎಲ್ಲ ಮಾಡಿದೀವಿ. ಇದೆ ಬಟ್ ಅವ್ರಿಗೆ ಏನೋ ಉಪವಾಸ ಇತ್ತು ಅಮ್ಮ, ಅದಕ್ಕೋಸ್ಕರ ಸಾರಿ. ಎಂಜಾಯ್ ಮಾಡಿದ್ವಿ. ನಿರೋಷಾ ಮತ್ತು ಅವರ ತಾಯಿ ಪದ್ಮಾ ಸೋ ಸ್ವೀಟ್ ಅಂದರೆ ಏನೂ ಕಲ್ಮಶ ಇಲ್ಲದಂಥ ಮನಸ್ಸು ಅವರಿಬ್ಬರದು. ಓಪನ್ ಹಾರ್ಟೆಡ್ ಅವರು. ಸೊ ಅವ್ರ ಮನೇಲಿ ಏನೇ ನೀವೇ ಕೊಟ್ಟರು ನಮಗೆ ಬಹಳ ಖುಷಿ ಆಯ್ತು. ನಮ್ಮ ಮಹೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರು ಅಂದ್ರೆ ನಮ್ ಸಿಂಧು ಮ್ಯಾಮ್ ಅವರ ಹಸ್ಬೆಂಡ್ ಮಹೇಶ್ ಸರ್. ಹೌದು, ಆಕ್ಚುಲಿ ಇವ್ರು ಬರೋದು ನನ್ಗೆ ಗೊತ್ತಿರ್ಲಿಲ್ಲ. ಸಡನ್ ಆಗಿ ನಮ್ಮ ಅಮ್ಮನ ಹತ್ರ ಸ್ವಿಗ್ಗಿ ಅಂತ ಹೇಳ್ಕೊಂಬಂದ್ರು. ನಮ್ಮಮ್ಮ ಸ್ವಿಗ್ಗಿ ಅವ್ರಿಗೆ ಯಾಕೆ ಶೂ ಬಿಚ್ತಾ ಇದ್ದೀರಾ ಅಂತ ಹೇಳಿದ್ರು. ಬಟ್ ಎನಿವೇಸ್ ನಾನು ಹೊರಗೆ ಹೋಗಿ ನೋಡಿದಾಗ ಒಂದು ಅದ್ಭುತವಾದ ಸ್ವಾಗತ ಸಿಕ್ತು. ಹೇಗಿತ್ತು ಸರ್ ಇದು ವೆಲ್ಕಮ್? ತುಂಬಾ ಚೆನ್ನಾಗಿತ್ತು. ಚಿಕನ್ ಡೆಲಿವರಿ ಕೊಟ್ಟಿದ್ರೆ ಶೂಸ್ ಹಾಕಿ ಬಿಸಿದಲ್ಲಿ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. For me, basically to come here, ಇದು ಖಂಡಿತವಾಗ್ಲೂ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಮೀ ಆಸ್ ವೆಲ್. ಬಂದಿದ್ದು ಮರೀನಾ ಮೇಡಮ್ ನ ನೋಡೋದಕ್ಕೆ. ಮಹೇಶ್ ಸರ್ ಆಕ್ಚುಲಿ ಇವತ್ತೇ ನನಗೆ ಗೊತ್ತಾಗ್ತಿರೋದು. ಅಂಡ್ ಐ ಥಿಂಕ್ ಇವತ್ತೇ ಫಸ್ಟ್ ಮೀಟ್ ಮಾಡ್ತಿರೋದು. ಅಂಡ್ ಇಷ್ಟೇ ಅಲ್ಲ, ನನ್ ಸ್ವಂತ ಅಣ್ಣ, ನಮ್ ನೂತನ ಅಣ್ಣನ ಕ್ರಶ್ ಸಹ ಫ್ಯಾನ್ ಬೇಸ್ ಬೇರೆ ಲೆವೆಲ್ ಅಲ್ಲಿ. ನಾನು ಸರ್ಪ್ರೈಸ್ ಕೊಡ್ತೀನಿ, ನೀವು ಹೇಳ್ಬೇಡ ಅಂದಿದ್ರು. ಓಕೆ ಅಂದ್ರೆ ನೀರು ಜೊತೆ ನನ್ ಕ್ರಶ್ ಇದಾರಲ್ಲ ಅವ್ರನ್ನ ನೋಡಕ್ ನಾನು ಬಂದ ನನಗೂ ಅದೇ ಮಾತು ಹೇಳಿದ್ದ. ಗಿರಿಜಮ್ಮ ಗೊತ್ತಾರೆ ಇರ್ತಾರೆ ಅಂತ ಗೊತ್ತಾಯ್ತು. ಎವರ್ ಬ್ಯೂಟಿಫುಲ್ ಗಿರಿಜಮ್ಮ, ಅವ್ರನ್ನ ಮೀಟ್ ಮಾಡಬೇಕಾಯ್ತು. ಬಿಗ್ಗೆಸ್ಟ್ ಸರ್ಪ್ರೈಸ್ ಫಾರ್ ಮೀ. ಅಮ್ಮ ನಿಮ್ಗೆ ಹೇಗೆ ಅನಿಸ್ತು? ಎಲ್ಲರೂ ಬಂದಿತ್ತು, ಇಲ್ಲೇ ಅಡಿಗೆ ಮಾಡಿದ್ವಿ, ಇಲ್ಲೇ
ತಿಂದ್ವಿ? ನನಗೇನು ನಮ್ಮನೆಗೆ ಯಾರು ಬಂದಿದ್ದಾರೆ ಅಂತ ಅನಿಸ್ಲಿಲ್ಲ. ನಮ್ಮವರು ಇದನ್ನ ಅಮ್ಮ ಬಂದಿದ್ದಾರೆ, ಈ ಕಡೆ ನನ್ನ ಲವರ್ ಬಂದಿದ್ದಾರೆ, ಈ ಕಡೆ ಮಗ ಬಂದಿದ್ದಾರೆ, ಸೊಸೆ ಬಂದಿದ್ದಾರೆ, ಈ ಕಡೆ ನಮ್ಮ ಬೀಗರು ಬಂದಿದ್ದಾರೆ, ಸೊಸೆ ಬಂದಿದ್ದಾಳೆ, ಈ ಕಡೆ ಹೊಸ ಫ್ರೆಂಡ್ ಬಂದಿದ್ದಾರೆ. ಸೊ ಹೀಗಾಗಿ ನನಗೆ ಯಾರು ಹೊಸಬ್ರು ಇಲ್ಲ. ಇಲ್ಲಿ ನಾವು ಬೇರೆಯವ್ರ ಜೊತೆ ಗೆಟ್ ಟುಗೆದರ್ ಮಾಡ್ತಾ ಇಲ್ಲ. ನನ್ನ ಫ್ಯಾಮಿಲಿ ಜೊತೆ ನಾನು ಎಂಜಾಯ್ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಶಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅವ್ರಿಗೆ ಏನ್ ಅನ್ಸ್ತು ಅಂತ ಕೇಳ. ಏನ್ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ಏನ್ ಅನ್ನಿಸ್ತಾ ಇದೆ ಅಂತ. ತುಂಬಾ ಖುಷಿ ಆಗ್ತಿದೆ. ಇವರು ಗಿರ್ಜಮ್ಮ ಅವರ ಫ್ರೆಂಡ್. ಇವತ್ತು ನಮ್ಮ Childhood ಫ್ರೆಂಡ್ಸ್. ಅಮ್ಮ ಮಗಳು ಇಬ್ಬರದು ಬಿಹೇವ್ ಒಂದೇ ತರ ಇದೆ, ಒಂದೇ ತರ ಟ್ರೀಟ್. ಬ್ಲಾಗ್ ಅಂತ ಹೇಳ್ಬೋದು, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ಬೋದು. ದಟ್ ಇಸ್ ಮರೀನಾ ಮ್ಯಾಮ್, ಟು ಬಿ ಆನೆಸ್ಟ್. ಅಂಡ್ ಇವರು ಏನಂತ ಹೇಳ್ತೀರಾ, ಇವತ್ತು ಯಾರೇ ಏನೇ ತಿಂದಿದ್ರು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ರು, ಜಸ್ಟ್ ಬಿಕಾಸ್ ಆಫ್ ಮರೀನಾ ಮ್ಯಾಮ್. ನಾವಿಬ್ರು ಸೇರ್ಕೊಂಡು ಸುಮಾರು ದಿವಸದಿಂದ ಪ್ಲಾನ್ ಮಾಡಿ ಇದನ್ನ ಮಾಡಿದ್ವಿ. ಮ್ಯಾಮ್ ಐ ಆಮ್ ಸೋ ಸಾರಿ ಫಸ್ಟ್ ಆಫ್ ಆಲ್ ನಿಮ್ಗೆ ಇಷ್ಟು ಸ್ಟ್ರೈನ್ ಮಾಡಿದ್ದಕ್ಕೆ. ಇಂಥದ್ದೇ ಇಲ್ಲ. ತುಂಬಾ ದಿವಸ ಆಗಿತ್ತು ಅಡುಗೆ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ. ಸೀರಿಯಸ್ಲಿ ತುಂಬಾ ದಿನಗಳ ನಂತರ ಅಡುಗೆ ಮಾಡಿದ ಖುಷಿ ಸಿಕ್ತು. ಐ ಶುಡ್ ಥ್ಯಾಂಕ್ ಯು. ನಿನ್ನ ಜೊತೆ ನನ್ನ ಕಥೆಯ ಮಗಳು, ಇವಳು ಸ್ಟಡೀಸ್ ಫರ್ದರ್ ಸ್ಟಡೀಸ್ ಮತ್ತೆ ಕಾರಣಾಂತರದಿಂದ ಇವಳು ಬಿಟ್ಟು ಹೋಗಿದ್ಲು. ಬಹಳ ದಿನಗಳಾದ್ಮೇಲೆ ನನ್ನ ಮಗಳನ್ನ ನೋಡ್ತಾ ಇರೋದು ಬಹಳ ಸಂತೋಷ ಆಯ್ತು. ಓಕೆ ಇವಾಗ ನಾನು ಇವ್ರ ಮೈಂಡ್ ವಾಯ್ಸ್ ಏನಂತ ಹೇಳ, ನಮ್ಮ ಮನೇಲೆ ಕುಕ್ಕಿದ್ದಾರೆ, ನಿಮ್ ಮನೆಗೆ ಬಂದು ನಾನು ಅಡಿಗೆ ಆದ್ರೆ ನಮ್ಮ ಮನೆಯಲ್ಲಿ ಕುಕ್ ಬಂದ್ ಮಾಡ್ಕೊಟ್ಬಿಡ್ತಾರಲ್ಲ, ಹಾಗಾಗಿ ಅಡ್ಗೆ ಮನೆಗೆ ಹೋಗ್ತಿರ್ಲಿಲ್ಲ ನಾನು. ಸೊ ಇಲ್ಲಿ ಟು ಬಿ ಫ್ರಾಂಕ್ ವಿತ್ ಯು, ನಾನು ತುಂಬಾ ದಿನಗಳ ನಂತರ ನಾನು ಅಡಿಗೆ ಮಾಡಿದ್ದು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಚೇತು, ಪಾಪ ಎಲ್ಲ ಹೆಲ್ಪ್ ಮಾಡಿದ್ರು. ನೆಕ್ಸ್ಟ್ ಕಮೆಂಟ್ ಬಂದ್ರೆ ನಿಮ್ಮ ಅತ್ತೆ ನಮ್ಮ ಅತ್ತೆಗೆ ಹೋಗೋಣ. ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ಆಯ್ತು, ನಿಮ್ಗೆ ಹೇಗೆ ಅನಿಸ್ತು ಈ ಗೆಟ್ ಟುಗೆದರ್? ವಾಟ್ ಯು ಫೀಲ್? ಖುಷಿ ಆಯ್ತು. ನಾನು ಆಕ್ಚುಲಿ ಶೂಟ್ ಮುಗಿಸ್ಕೊಂಡ್ ಬಂದೆ ಸರ್. ನಾನು ನಿಮಗೆ ನಿಜನೇ ಹೇಳ್ತೀನಿ ಸರ್, ಈ ತರ ಇಟ್ಕೊಂಡಿದೀವಿ ಸರ್. ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನ್ನನ್ನು ಬಿಟ್ಕೊಟ್ಬಿಡಿ ಸರ್. ನಾನು ಅಟೆಂಡ್ ಮಾಡ್ಲೇಬೇಕು. ಇನ್ನೊಂದಿನ ಯಾವತ್ತಾದ್ರೂ ನಿಮ್ಗೆ ಎಕ್ಸ್ಟ್ರಾ ಕೆಲಸ ಮಾಡ್ಕೊಡ್ತೀನಿ ಅಂತ ಸತ್ಯ ಹೇಳಿ ನಾನು ಅರ್ಧ ದಿನಕ್ಕೆ ಬಿಡಿಸ್ಕೊಂಡ್ ಬಂದಿದ್ದೀನಿ. ಖುಷಿ ಆಯ್ತು. ಮರೀನಾ ಮ್ಯಾಮು ಅಡಿಗೆ ಶುರು ಮಾಡ್ಬಿಟ್ಟಿದ್ರು, ನಾನು ಹೆಲ್ಪ್ ಮಾಡಿದೆ. ಆಮೇಲೆ ಮರೀನಾ ಮ್ಯಾಮ್ ರೆಸಿಪಿ ನೋಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದ್ರು. ರಸಮ್ ಅಂತೂ ಸೂಪರ್ ಆಗಿತ್ತು. ನಾನು ರಸಮ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ನಾನು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಖುಷಿ ಆಯ್ತು ನನಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಅಮ್ಮ ಬಂದಿದ್ದಾರೆ ಹಂಗಂತ. ಅಂಜು ನನ್ನ ಸೊಸೆನ ತುಂಬಾ ಮಿಸ್ ಮಾಡ್ಕೊತಿದ್ವಿ. ಅಂಜು ಅಂದ್ರೆ ಇವಳ ಮುಖನೇ ನೆನಪಾಗ್ತಿತ್ತು ನಂಗೆ. ಅಂಜುನ ನೋಡಿದೆ ತುಂಬಾ ದಿನದ ನಂತರ, ಖುಷಿ ಆಗೋಯ್ತು. ಅಂಜು ಅಂತಾನೆ ಕರೆಯೋದು. ಎಸ್, ಶೀಲಾ ಮ್ಯಾಮ್ದು ಇಷ್ಟ ಆಗಿತ್ತು ನಮ್ಮ ಅತ್ತೆದು. ಅಂಡ್ ಯು ನೋ ವಾಟ್, ಅಂಜು ಅಂದ್ರೆ ಇನ್ನು 10 ಕ್ಯಾರೆಕ್ಟರ್ ಬಂದ್ರು ನಾವು ಬೇರೆ ಅಂಜುನ ನೋಡಕ್ಕೆ ಸಾಧ್ಯನೇ ಇಲ್ಲ. ಆ ಕ್ಯಾರೆಕ್ಟರ್ ಇವಾಗಲ್ಲ, ಮೇ ಬಿ ನಾವು ಮದ್ವೆ ಆಗಿ ಅವಳು ಮಕ್ಕಳಾದ್ರೂ ನಾವು ಅವಳನ್ನ ಅಂಜು ಅಂತಾನೆ ಕರಿತೀವಿ. ಬಿಕಾಸ್ ಶಿ ಹ್ಯಾವ್ ಗಿವನ್ ಸೋ ಮಚ್ ಆಫ್ ಜಸ್ಟಿಸ್ ಟು ದಟ್ ಕ್ಯಾರೆಕ್ಟರ್. ಅಂಡ್ ನಾವ್ ಏನೇ ಮಾಡಿದ್ರು ಏನೇ ಮಾಡಲ್ಲ ಅಂದ್ರು ಅವಳು ನಮ್ಮ ಮನೆ ಮಗಳು. ಇವಳಿಗೆ ಇದೇ ಬೇಡ ಅಳುವಾಗ ಯಾವಾಗ್ಲೂ. ಎಲ್ರಿಗೂ ಅದೇನು ನಮ್ಗೆ ಡಿಫ್ರೆನ್ಸ್ ಅನ್ಲ. ಇಲ್ಲಿ ಬಂದ ತಕ್ಷಣ ಭೂಮಿ ಅಂತಾನೆ ಬಂದು ಎಗ್ರು ಕೂತ್ಲು, ಅಲ್ಲಿ ಮಾಮ್ ಅಂತಾನೆ ಹೋದ್ಲು, ಅಲ್ಲಿ ಶೀನು ಮ್ಯಾಮ್ ಅಂತ ಹೋದ್ಲು. ವಿ ಆರ್ ಸೋ ಹ್ಯಾಪಿ. ಇವ್ರದೆಲ್ಲ ಬೇಕಿತ್ತು, ತುಂಬಾ ಮಿಸ್ ಮಾಡ್ಕೋತಿದ್ದೆ. ಸಕ್ಕತ್ತ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಅದೇ ಅವ್ಳು ಹೇಳ್ದಂಗೆ ಕಾರಣಾಂತರಗಳಿಂದ ಅದಕ್ಕೆ ಇಷ್ಟೆಲ್ಲ ಸ್ವಲ್ಪ ತಡ್ಕೊಳ್ಳಿ ಹೋಗ್ಬೇಕಿತ್ತು. ಬಟ್ ಇಷ್ಟು ಮಿಸ್ ಮಾಡ್ಕೋತೀನಿ. ಫಾರ್ ಎವರ್ ಮೈ ಫ್ಯಾಮಿಲಿ. ನಾನು ಎಲ್ಲಾ ಕೆಲ್ಸಗಳಿಗೂ ನಾನು ಹಿಂಗ್ ಹೋಗ್ಬೇಕು, ಕಾರ್ ಎತ್ತಬೇಕು, ನಾನು ಡೀಸೆಲ್ ಹಾಕಿಸ್ಬೇಕು, ಪೆಟ್ರೋಲ್ ಹಾಕಿಸ್ಬೇಕು, ಅಥವಾ ನಂಗೊಂದು ಕೊತ್ತಂಬರಿ ಬೇಕು, ನಾನು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂದ್ರೆ ನನ್ನ ಬ್ಯಾಕ್ ಬೋನ್ ನಥಿಂಗ್ ಬಟ್ ಚೇತು. I want her to be here. She is literally a backbone of me. ಏನಂತ ಹೇಳಿ, ನನಗೆ ಚೇತು ಕಾಲ್ ಮಾಡಿ ನಂಗೆ ಬ್ರೇಕ್ಫಾಸ್ಟ್ ಬೇಕು, ಶಿಲ್ ಬಿ ಹಿಯರ್. ಚೇತು ನನ್ನ ಕಾರ್ ಹಿಂಗಾಗೋಯ್ತು, ಶಿಲ್ ಬಿ ಹಿಯರ್. ಚೇತು ನನ್ನ ತಲೆ ನೋವು, ಶಿಲ್ ಬಿ ಹಿಯರ್. ವಾಟ್ ನಾಟ್, ನನ್ನ ಫ್ಯಾಮಿಲಿಗಿಂತ ಶಿ ಇಸ್ ಲೈಕ್ ಟೂ ಗುಡ್. ಏನೇ ಆದ್ರೂ ಶಿಲ್ ಬಿ ಮೈ ಬ್ಯಾಕ್ ಬೋನ್. ನಾನು ಯಾವತ್ತೂ ಅವಳನ್ನ ಬಿಡಲ್ಲ, ಅಂಡ್ ಅವಳು ಯಾವತ್ತೂ ನನ್ನ ಬಿಡಲ್ಲ.
ಅವಳು ಸ್ವಲ್ಪ ಎಮೋಷ್ನಲ್ ಆದ್ರು, ಬಟ್ ಟು ಬಿ ಹಾನೆಸ್ಟ್ ಶಿ ಇಸ್ ಎವ್ರಿಥಿಂಗ್ ಟು ಮೀ. ಇವತ್ತು ಈ ಡ್ರೆಸ್ ಹಾಕಿದ್ದೀನಿ ಅಂದ್ರು ಅವಳೇ ಸೆಲೆಕ್ಟ್ ಮಾಡ್ತಾಳೆ. ಮ್ಯಾಮ್ ಇದು ಚೆನ್ನಾಗಿದೆ ನಿಮ್ಗೆ, ಇದು ಚೆನ್ನಾಗಿಲ್ಲ ನಿಮ್ಗೆ, ಅಥವಾ ಈ ಹೇರ್ ಸ್ಟೈಲ್ ಚೆನ್ನಾಗಿದೆ ನಿಮ್ಗೆ, ವಾಟ್ ಎವರ್. ಆಲ್ ಇನ್ ಆಲ್ ಇವತ್ತು ಇಷ್ಟು ದೊಡ್ಡ ಗೆಟ್ ಟುಗೆದರ್ ಸಾಧ್ಯ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಹರ್. ಥ್ಯಾಂಕ್ ಯು ಸೋ ಮಚ್. Okay, we'll give a big applause to her. My family vlog. Keep watching Niru's YouTube channel. We all love you.